ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದು ಸ್ವಲ್ಪ ಪುಟಾಣಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಇದ್ರ ಪುದೀನ ಮತ್ತು ಕೊತ್ತಂಬರಿ ಎರಡು ಇಟ್ಟು ಇಲ್ಲಿ ದೋಸೆ ಹಿಟ್ಟು ರೆಡಿ ಮಾಡಿಸ್ಕೊಂಡೇ ಹಂಚ್ಕಾಯಿ ಹಾಕಿರಬೇಕು. ಕಟ್ ಅಂತ ಇದು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ. ಮೆಣ್ಸಿನ್ಕಾಯಿ ಒಂದು ಹಾಕಿಲ್ಲ, ಮೆಣ್ಸಿನ್ಕಾಯಿ ಒಂದು ಹಾಕ್ತೀನಿ. ಇದು ಹಂಚೊಳಗೆ ಒಂದು ಸ್ವಲ್ಪ ಚಟ್ನಿ ಒಗ್ಗರಣೆ ಕೊಟ್ಬಿಡ್ತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮಿಕ್ಸರ್ಗೆ ಹಾಕೊಂಡು ಬಂದಿರೋ ಚಟ್ನಿ ಐತಿ. ಒಂದು ಸ್ವಲ್ಪ ಹಿಂಗೆ ಹಾಕಿದೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಈ ಒಗ್ಗರಣೆ ಇದಕ್ಕೆ ಹಾಕೀನಿ. ಈಗ ದೋಸೆ ಹಾಕ್ತೀನಿ. ಇದನ್ನೇ ಮತ್ತು ನಾನು ನೀರು ರೋಜು ಕ್ಲೀನ್ ಮಾಡಲ್ಲ, ಯಾಕಂದ್ರೆ ಎಷ್ಟೊಕ್ಕೂ ಎಣ್ಣೆ ಐತಿ. ಇದು ಉಪ್ಪು ಹಾಕಿ ಕಲಸಿಟ್ಟೇನೆ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಕೆಳಗೆ ಎಣ್ಣೆ ಹೆಚ್ಚಂದ್ರೆ ಭಾಳ ಬೇಗ ಮಾಡೋಕ್ಕೆ ಹೋಗೋಂಗಿಲ್ಲ. ಹಂಗಲ್ಲ, ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ದಪ್ಪನೇ ಇಷ್ಟ. ಸೆಟ್ ದೋಸೆ ಆಗುತ್ತೆ ಮಾಡೋತೀನಿ. ಒಗ್ಗರಣೆ ಚಲೋ ತಂದು ಮಿಕ್ಸ್ ಮಾಡ್ತೇನೆ. ಅಲ್ಲೇ ಇಡು, ಮಾತ್ನಾಗಿಲ್ಲ ತಂದೆ. ಇಲ್ಲೇ ಹೋಗ್ದಿ ಡಾಲೆ, ಕಾಲಾಗದು ಸಿಕ್ಬಿದ್ರೆ ತೆಗಿ ಹೋಗ. ಬ್ಯಾಡ ಇಲ್ಲಿ ತರಬೇಡ, ಅದು ಹೇಳಲ್ಲ. ಸ್ವಲ್ಪ ಅರ್ಶಿನ ಹತ್ತಿತ್ತಲ್ಲ, ಅದಕ್ಕೆ ಹಿಂಗಾಗೈತೆ. ಇದು ಎಕ್ದಮ್ ಸಾಫ್ಟ್ ಇರ್ತೈತಿ. ಇದಕ್ಕೆ ನಾಷ್ಟ ಕೊಟ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಹಾಕಿ ಹೋಗ್ಬಿಡ್ತೇನೆ. ಒಣ ಆಗೈತಲ್ಲ, ಸ್ವಲ್ಪ ತರಂಪುರು ಮಾಡ್ಬೋದು. ನನ್ನ ಮಂದಿ ಡಾಲಿಗೆ ತರಂಪುರು ಇಷ್ಟ. ತೆಗೆದಿಟ್ಟೇನು ಕಪ್ ಚಾಯ್ನ. ಡಾಲಿ ಡ್ಯಾಡಿ ಕೊಡ್ತೀಯ ನಾಷ್ಟ? ಡ್ಯಾಡಿ ಕೊಡ್ತೀಯ? ಗಟ್ಟಿ ಹಿಡ್ಕೊ. ಕೂಡ ನಾ ತೊಗೊಂಬರ್ತೀನಿ.
ಸಪ್ರೇಟ್ ಪ್ಲೇಟ್ ಬೇಡಲ್ಲ, ಅದ್ರಾಗ ಇನ್ನೊಂದು ದೋಸೆ ಕೊಡ್ಲಾ? ಸಪ್ರೇಟ್ ಬೇಕಾ? ಹಾಂ, ಡಾಲು ನಿಂದ ಗರಂ ಕುರ್ಮ ಇದು ಮಾಡಿ ಡ್ಯಾಡಿ ತಿಂತೈತೆ. ಇಲ್ಲಿ ಕೆಲಸ ಮಾಡತ್ತೇನೋ ನನ್ನ ಕೈ ಖಾಲಿ ಇಲ್ಲ. ಇನ್ನ ತೆಗಿಯಾಕತ್ತೇನು ಗಪ್ಪ ಹಂಚು. ನಮ್ಮ ಮನೆಯೊಳಗೆ ಹೆಂಗಂದ್ರೆ ಎಲ್ಲರೂ ಕೂತಿರ್ತಾರೆ, ಕೆಲಸ ಮಾಡೋರಿಗೆ ಹೇಳ್ಕೋತ ಕೊಡ್ತಾರೆ, ಅದು ಮಾಡೋದು ಇದು ಮಾಡೋದು. ಕುಂತಲ್ಲಿ ಹೋಗು ನಾಷ್ಟ ಕೊಟ್ಟೇನೆ, ಟಿ ವಿ ಹಚ್ಬೇಕು. ಏನು ರಿಮೋಟ್ ಕೊಡೋಕೆ ಹೋಗಿ ಕರೀತಾರೆ.